ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಬೇಸರಗೊಂಡಿದ್ದಾರಾ, ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಲ್ಲಿ ಇದ್ದಾರಾ, ಕೋಪ ಮಾಡ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇಲ್ವಾ, ಇಲ್ಲಾಂದ್ರೆ ನೀವು ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಅವರ ಮಾತುಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಅವರು ಈ ವೀಕ್ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರಾ, ನಿಮ್ ಜೊತೆ ಮಾತಾಡ್ತಾರಾ ಅನ್ನೋದನ್ನ ನಾವು ನೋಡೋಣ. ಎಸ್ ಆರ್ ನೋ ಇಲ್ಲಿ ಚೆಕ್ ಮಾಡೋಣ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ 3 ಟೈಮ್ಸ್ ಮನ್ಸಲ್ಲಿ ಖುಷಿಯಿಂದ ಹೇಳ್ಕೊಂಡು ಸೊ ಈ ವಿಡಿಯೋನ ಆನ್ಸರ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ರೆಸೊನೇಟ್ ಆದ್ರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡಿ, ಸೊ ರೆಸೊನೇಟ್ ಆಗಿಲ್ಲ ಅಂದ್ರೆ ನೀವು ಬಿಟ್ಬಿಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಪಿಕ್ ದ ಕಾರ್ಡ್. ಸೊ ಇಲ್ಲಿ ಎಸ್ ಕಾರ್ಡ್ ಬಂದಿದೆ. ಖಂಡಿತ ನಿಮ್ಮ ಪಾರ್ಟ್ನರ್ ಈ ವೀಕ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತಾರೆ, ಇಲ್ಲಾಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಕ್ಲೂ ಸಿಗುತ್ತೆ ಅವ್ರ ಜೊತೆ ಮಾತಾಡೋದಿಕ್ಕೆ. ಸೊ ನಿಮ್ಮನ್ನ ಹಾರ್ಟ್ ನ ಕನೆಕ್ಟ್ ಆಗ್ತಾರೆ. ಸೊ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅವರು ಏನಕ್ಕೆ ನಿಮ್ ಜೊತೆ ಮಾತಾಡದೆ ಇದ್ರು ಅಂತ ಅವರು ನಿಮ್ಮ ಹತ್ರ ಹಂಚ್ಕೊಳ್ತಾರೆ. ಯಾವ ಡಿಸಪಾಯಿಂಟ್ಮೆಂಟ್ಸ್ ಇತ್ತು ನಿಮ್ಮಿಬ್ರ ಮಧ್ಯೆ, ಆ ಡಿಸಪಾಯಿಂಟ್ಮೆಂಟ್ಸ್ಗೆ ಬ್ರೇಕ್ ಬೀಳುತ್ತೆ, ಒಂದು ಫುಲ್ ಸ್ಟಾಪ್ ಬರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಅವರ ಹಾರ್ಟ್ ಹಿಡನ್ ಸೀಕ್ರೆಟ್ಸ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಅವರ ಮನಸ್ಸಲ್ಲಿ ಹಾರ್ಟ್ಸ್ ಹಿಡನ್ ಸೀಕ್ರೆಟ್ಸ್ ಏನಿದೆ, ಅವರ ಮನಸ್ಸಿನಲ್ಲಿ ಯಾವ ಸೀಕ್ರೆಟ್ಸ್ ನ ಇಟ್ಕೊಂಡಿದ್ದಾರೆ, ಸೊ ಈ ಕಾರ್ಡ್ ಮುಖಾಂತರ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಪಿಕ್ ದ ಕಾರ್ಡ್. ಇಲ್ಲಿ ಓಕೆ, ಸೊ ಡಿವೈನ್ ಮ್ಯಾಸ್ಕ್ಯುಲೈನ್ ಅಂತ ಬರ್ತಾ ಇದೆ. ಸೊ ಅವರು ಒಂದು ಡಿವೈನ್ ಎನರ್ಜಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಒಂದು ದೇವರಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ. ಸೊ ದೇವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಕಮಿಟ್ಮೆಂಟ್ ಅಂತ ಬರ್ತಾ ಇದೆ. ಅವರು ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ ಜೊತೆ ಅವರು ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಕಮಿಟ್ಮೆಂಟ್ ನಿಮ್ಮ ಪ್ರೀತಿಯ ಒಂದು ಲಾಂಗ್ ಟರ್ಮ್ ಆಗಿರ್ಬೋದು, ಇಲ್ಲ ಒಂದು ಪ್ರಾಮಿಸಸ್ ಆಗಿರ್ಬೋದು, ಇಲ್ಲ ಮದ್ವೆ ಆಗಿರ್ಬೋದು. ಸೊ ನಿಮ್ಮ ಜೊತೆ ನೆಕ್ಸ್ಟ್ ಸ್ಟೆಪ್, ನಿಮ್ಮ ಪ್ರೀತಿಯಲ್ಲಿ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಡಿಸ್ಟ್ರಾಕ್ಟೆಡ್ ಆಗಿದ್ದಾರೆ. ಅವರು ನಿಮ್ ಜೊತೆ ಮಾತಾಡದೆ ಇವಾಗ ಇರ್ಬೋದು, ಇಲ್ಲಾಂದ್ರೆ ನಿಮ್ ಜೊತೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು. ಅವರು ತುಂಬಾನೇ ಒಂದು ಡಿಸ್ಟ್ರಾಕ್ಟ್ ಆಗಿದ್ದಾರೆ. ಈ ಚೇಂಜಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬೇಜಾರಾಗ್ತಾ ಇದೆ. ತುಂಬಾನೇ ಡಿಲೇ ಆಗ್ತಾ ಇರ್ಬೋದು ನಿಮ್ ಜೊತೆ ಮಾತಾಡದೆ ಇರೋದು, ಬಟ್ ಅವರು ಆ ಡಿಸ್ಟ್ರಾಕ್ಷನ್ ನ ತುಂಬಾನೇ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಸ್ಪೈಯಿಂಗ್, ನಿಮ್ಮ ಜೊತೆ ನೀವೇನ್ ಮಾಡ್ತಾ ಇದ್ದೀರಾ, ಸೊ ನೀವು ಹೇಗಿದ್ದೀರಾ, ಡಿಸ್ಟೆನ್ಸ್ ಅಲ್ಲಿ ಇದ್ರು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಸೋಷಿಯಲ್ ಮೀಡಿಯಾ ನೋಡೋದು, ನಿಮ್ಮ ವಾಟ್ಸಪ್ ಚೆಕ್ ಮಾಡೋದು, ನೀವು ಯಾವಾಗ ಆನ್ಲೈನ್ ಬರ್ತೀರಾ, ಯಾವಾಗ ಆಫ್ಲೈನ್ ಹೋಗ್ತೀರಾ, ಇಲ್ಲಾಂದ್ರೆ ಯಾವ್ದಾದ್ರು ನಿಮ್ ಜೊತೆ ಲೈಕ್ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು. ಸೊ ಸೋಷಿಯಲ್ ಮೀಡಿಯಾ ಅಲ್ಲಿ ನಿಮ್ಮನ್ನ ಸ್ಪೈ ಮಾಡ್ತಾ ಇರ್ತಾರೆ, ಇನ್ಫಾರ್ಮೇಶನ್ಸ್ ನ ಗ್ಯಾದರ್ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ನಿಮ್ಮಿಬ್ರಿಗೂ ಮಧ್ಯದಲ್ಲಿ ಇರೋ ಯಾರಾದ್ರೂ ಮ್ಯೂಚುವಲ್ ಫ್ರೆಂಡ್ ಇರ್ಬೋದು. ಸೊ ಅಂತವ್ರ ಹತ್ರ ಮಾತಾಡಿ ಕೇಳ್ತಾ ಇರ್ಬೋದು. ಅಕಸ್ಮಾತ್ ಮದ್ವೆ ಆಗಿರೋರಾಗಿದ್ರೆ ಸೊ ನಿಮ್ಮ ನೇಬರ್ಸ್ ಇರ್ಬೋದು, ಇಲ್ಲ ಯಾರಾದ್ರೂ ಇರ್ಬೋದು, ಅವ್ರ ಹತ್ರ ಸೊ ತಿಳ್ಕೊಂತಾ ಇದ್ದಾರೆ ನೀವ್ ಏನ್ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ ಅಂತ. ತುಂಬಾನೇ ಡೆಪ್ತ್ ಆಗಿ ನಿಮ್ಗೆ ವ್ಯಾಲ್ಯೂ ಕೊಡ್ತಾರೆ. ಅವರು ತುಂಬಾ ಡೆಪ್ತ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರಿಗೆ ಅವೇರ್ನೆಸ್ ಇದೆ ನಿಮ್ಮಿಂದ ದೂರ ಆಗಿ ನೀವು ಏನ್ ಕಷ್ಟ ಅನುಭವಿಸ್ತಾ ಇದ್ದೀರಾ, ನಿಮ್ಮ ಇಂಪಾರ್ಟೆನ್ಸ್ ಏನು, ನಿಮ್ಮ ವ್ಯಾಲ್ಯೂ ಏನು ಅಂತ ಅವರು ತಿಳ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಶಾಲೋ ಆಗಿದ್ದಾರೆ. ಅವ್ರ ಮನ್ಸು ತುಂಬಾನೇ ನೀವಿಲ್ಲ ಅಂತ ಅಂದ್ಬಿಟ್ಟು ತುಂಬಾನೇ ಮನಸ್ಥಿತಿ ಚೆನ್ನಾಗಿಲ್ಲ, ತುಂಬಾ ನೆಗೆಟಿವಿಟಿಯಿಂದನೂ ಇಲ್ಲ, ಎಲ್ಲ ಖಾಲಿ ಅಂತ ಅನ್ನಿಸ್ತಾ ಇದೆ. ಏನೂ ಸರಿ ಇಲ್ಲ ನನ್ನ ಜೀವನದಲ್ಲಿ, ನೀವಿದ್ರೆ ನನ್ನ ಬದುಕು ತುಂಬಾ ಶೈನ್ಫುಲ್ ಆಗಿರುತ್ತೆ, ತುಂಬಾ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಜೊತೆ ಇಲ್ಲದೆ ಇರೋದು ಎಲ್ಲಾನು ಖಾಲಿ ಆಗಿ ಕಾಣ್ತಾ ಇದೆ. ಅವ್ರಿಗೆ ನಿಮ್ಮ ಪಾರ್ಟ್ನರ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ನ. ಅವ್ರಿಗೆ ಒಂದು ಶಾಕಿಂಗ್ ಅಲ್ಲಿ ಇದ್ದಾರೆ. ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾನೇ ಟ್ರಬಲ್ ನೋಡ್ತಾ ಇದ್ದಾರೆ. ಅವ್ರಿಗೆ ಯಾವ್ದಾದ್ರು ಒಂದು ಸಮಸ್ಯೆ ತುಂಬಾ ಕಾಡ್ತಾ ಇದೆ, ಅದು ಫ್ಯಾಮಿಲಿಯಿಂದನಾ, ಇಲ್ಲಾಂದ್ರೆ ಯಾರಿಂದಾದ್ರೂ ಇನ್ಫ್ಲೂಯೆನ್ಸ್ ಆಗಿರೋದಾ, ಇಲ್ಲಾಂದ್ರೆ ಯಾರಾದ್ರೂ ನಿಮ್ಮ ಜೊತೆ ಸೇರ್ದೇ ಇರೋ ತರ ಮಾಡ್ತಾ ಇರೋದು, ಯಾವ್ದೋ ಒಂದು ವಿಚಾರ ಅವ್ರಿಗೆ, ಯಾವ್ದೋ ಒಂದು ಸತ್ಯ
ಪರಿಚಯ ಆಗಿದೆ. ಸೊ ಆ ಸತ್ಯದ ಪರಿಚಯ ಆಗಿರೋದ್ರಿಂದ ಅವ್ರ ಮನಸ್ಸು ತುಂಬಾ ಬೇಜಾರಾಗಿದೆ, ತುಂಬಾ ನೋವು ಕಾಡ್ತಾ ಇದೆ. ಅವ್ರಿಗೆ ಅರ್ಥ ಆಗ್ತಾ ಇದೆ, ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನನ್ನ ಲೈಫಲ್ಲಿ ನಿಮ್ ಜೊತೆ ದೂರ ಇದ್ದು ಈ ತರ ಎಲ್ಲ ನೋವು ಅನುಭವಿಸ್ತೀನಿ ಅಂತ. ಯೋಚನೆನೇ ಮಾಡಿರ್ಲಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ರಿಜೆಕ್ಷನ್ ಆಗ್ತಾ ಇದೆ ಅವ್ರಿಗೆ. ಎಲ್ಲಿ ಹೋದ್ರುನು ರಿಜೆಕ್ಷನ್ ನ ಫೀಲ್ ಮಾಡ್ತಾ ಇದ್ದಾರೆ. ತುಂಬಾನೇ ಒಂಟಿತನ ಕಾಡ್ತಾ ಇದೆ. ಏನು ಸರಿ ಇಲ್ಲ ಅಂತ ಭಯ ತುಂಬಿಕೊಂಡಿದೆ. ಭಯ ಜಾಸ್ತಿ ಆಗ್ತಾ ಇದೆ, ಆತಂಕ ಜಾಸ್ತಿ ಆಗ್ತಾ ಇದೆ. ಈ ತರ ನೋವನ್ನ ಎಲ್ಲ ಅನುಭವಿಸ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ಒಂದು ದೇವರಲ್ಲಿ ನಂಬಿಕೆ ಇಟ್ಟಿರ್ಬೋದು, ಕಮಿಟ್ಮೆಂಟ್ಗಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಡಿಸ್ಟ್ರಾಕ್ಟ್ ಆಗಿದ್ದಾರೆ ನಿಮ್ಮಿಂದ ಅಗಲಿಕೆ ಆಗಿರೋದು. ತುಂಬಾ ಸ್ಪೈ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೀತಿಯಲ್ಲಿ ತುಂಬಾ ಡೆಪ್ತ್ ನ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿ ಬಾಂಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ವ್ಯಾಲ್ಯೂನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಬೋರ್ಡಮ್ ಆಗಿ ಕೂತಿದ್ದಾರೆ ಅವರು, ಎಲ್ಲ ಖಾಲಿತನ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಯಾವುದೋ ಒಂದು ಸತ್ಯದ ಪರಿಚಯ ಆಗ್ತಾ ಇದೆ, ತುಂಬಾ ಶಾಕ್ ಆಗಿದ್ದಾರೆ, ರಿಜೆಕ್ಷನ್ ನ ಅನುಭವಿಸ್ತಾ ಇದ್ದಾರೆ ಎಲ್ಲಾ ಕಡೆಯಿಂದನೂ ನೀವು ಇಲ್ದಿರೋದ್ರಿಂದ. ಇದು ಒಂದು ಸೀಕ್ರೆಟ್ಸ್ ಮೆಸೇಜ್ ಆಗಿತ್ತು ಅವರ ಮನಸ್ಸಲ್ಲಿ ಏನಿದೆ ಅಂತ. ಅವರು ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಸೊ ಅವರ ಟೆಲಿಪತಿಯಿಂದ ರೊಮ್ಯಾಂಟಿಕ್ ಸಂದೇಶ ಏನಿದೆ, ನಿಮ್ ಜೊತೆ ಏನನ್ನ ಹಂಚ್ಕೋಬೇಕು ಅಂತ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಡಿವೈನ್ ಎನರ್ಜಿಯಲ್ಲಿ ನೋಡೋಣ. ಒಂದು ರೊಮ್ಯಾಂಟಿಕ್ ಕಾರ್ಡ್ಸ್ ಆಗಿರುತ್ತೆ, ಇದು ರೊಮ್ಯಾನ್ಸ್ ಕಾರ್ಡ್ಸ್ ಆಗಿರುತ್ತೆ. ಸೊ ರೊಮ್ಯಾನ್ಸ್ ಕಾರ್ಡ್ಸ್ ಏನ್ ಬರ್ತದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ವರ್ತ್ ವೇಟಿಂಗ್ ಫಾರ್ ಅಂತ ಬರ್ತಾ ಇದೆ ನೋಡಿ. ಫಸ್ಟ್ ಇಲ್ಲಿನೂ ನೀವು ನೋಡ್ಬೋದು, ಡಿವೈನ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಅಗೇನ್ ನಿಮ್ಗೂ ಕೂಡ ಅಗೇನ್ ನಾವು ದೇವರಲ್ಲಿ ನಂಬಿಕೆ ಇಡೋಣ. ಸೊ ದೇವರು ವರ್ಕ್ ಮಾಡ್ತಾರೆ, ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡಿ ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ ಅಂತ ಹೇಳ್ಕೊಂತಾ ಇದ್ದಾರೆ. ವೆರಿ ಸೂನ್ ನಾನು ಡಿಸೈಡ್ ಮಾಡ್ತೀನಿ, ಕ್ಲಿಯರ್ಲಿ ಡಿಸೈಡ್ ಮಾಡ್ತೀನಿ. ನೋಡಿ ಇಲ್ಲಿ ಕಮಿಟ್ಮೆಂಟ್ ಅಂತ ಬಂದಿತ್ತು, ಸೊ ಕಮಿಟ್ಮೆಂಟ್ ಬಂದಿತ್ತು, ಬಟ್ ಇವಾಗ ಇಲ್ಲಿ ನೋಡ್ಬೋದು ವೆರಿ ಸೂನ್ ಕ್ಲಿಯರ್ಲಿ ಡಿಸೈಡ್ ಮಾಡ್ತೀನಿ ನಮ್ಮಿಬ್ಬರ ಮಧ್ಯೆ ಏನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ನೆಕ್ಸ್ಟ್ ವೆಡ್ಡಿಂಗ್, ಅಗೇನ್ ವೆಡ್ಡಿಂಗ್ ಬರ್ತಾ ಇದೆ ಫ್ರೆಂಡ್ಸ್. ಸೊ ಇಲ್ಲಿ ಅವರು ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮದ್ವೆ ಬಗ್ಗೆ ಜಾಸ್ತಿ ಪ್ರೀತಿ ಬೆಳೆಸ್ಕೊಂತಾ ಇದ್ದಾರೆ, ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್, ಯು ಡಿಸರ್ವ್ ಲವ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೀತಿ ತುಂಬಾನೇ ಅದ್ಭುತವಾದ ಪ್ರೀತಿ, ನನ್ನ ಪ್ರೀತಿಗೆ ನೀನು ಅರ್ಹರು, ನಿನ್ನ ಪ್ರೀತಿಗೆ ನಾನು ಅರ್ಹತೆ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೇ ಆಪ್ಟಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್ ಅಂತ ಬರ್ತಾ ಇದೆ. ಸೊ ನಾವು ಒಂದು ಸರಳತೆಯಿಂದ, ಒಂದು ಪ್ರಾಕ್ಟಿಕಲ್ ಆಗಿ, ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ, ದೇವರಲ್ಲಿ ನಂಬಿಕೆ ಇಡೋಣ. ನಾಳೆ ನಮಗೆ ಒಳ್ಳೆ ದಿನ ಬರುತ್ತೆ, ನಾವು ಒಳ್ಳೇದಾಗುತ್ತೆ, ನಮ್ಮ ಪ್ರೀತಿ ಗ್ರೋ ಆಗುತ್ತೆ ಅಂತ ಅವರು ಖುಷಿ ಖುಷಿಯಾಗಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಸೊ ಲಾಸ್ಟ್ ಕಾರ್ಡ್ ನ ಪಿಕ್ ಮಾಡ್ತೀನಿ. ಸೊ ಲೆಟ್ ಯೋರ್ ಫ್ರೆಂಡ್ಸ್ ಹೆಲ್ಪ್ ಯು ಅಂತ ಇದ್ದಾರೆ. ಸೊ ನಿಮ್ಮ ಇಬ್ಬರ ಮಧ್ಯೆ ಯಾರಾದ್ರೂ ಮ್ಯೂಚುವಲ್ ಫ್ರೆಂಡ್ಸ್ ಇದ್ರೆ ಅವರ ಸಪೋರ್ಟ್ ತಗೊಳ್ಳಿ, ನಿಮ್ಮ ಪ್ರೀತಿ ಗೆಲ್ಲೋದಿಕ್ಕೆ. ಖಂಡಿತ ನಿಮ್ಮ ಪ್ರೀತಿ ಗೆಲ್ಲುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.